ಪೂರ್ಣಮ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಶುಕ್ರವಾರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ದೇವಿ ಪೂಜೆಯನ್ನು ಅತ್ಯಂತ ಸರಳವಾಗಿ, ಶಾಸ್ತ್ರಸಮ್ಮತವಾಗಿ ಹಾಗೂ ಭಕ್ತಿಯಿಂದ ಹೇಗೆ ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಆಷಾಢ ಮಾಸ, ಶ್ರಾವಣ ಮಾಸ, ವೈಭವಲಕ್ಷ್ಮಿ ವೃತ, ವರಮಹಾಲಕ್ಷ್ಮಿ ವೃತ ಅಥವಾ ಸಾಮಾನ್ಯ ಶುಕ್ರವಾಗಿರಲಿ, ಈ ಸರಳ ವಿಧಾನವನ್ನು ಅನುಸರಿಸಿ ಪೂಜೆ ಮಾಡಿದರೆ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಪೂಜೆಯಲ್ಲಿ ಮುಖ್ಯವಾದದ್ದು ದುಬಾರಿ ಅಲಂಕಾರಗಳಲ್ಲ, ನಮ್ಮ ಮನಸ್ಸಿನ ಭಕ್ತಿ, ಸ್ವಚ್ಛತೆ ಮತ್ತು ನಂಬಿಕೆ. ಶುಕ್ರವಾರದ ಪೂಜೆಗೆ ಸಾಧ್ಯವಾದರೆ ಗುರುವಾರವೇ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ದೇವರ ಕೋಣೆಯನ್ನು ವಿಶೇಷವಾಗಿ ಶುಚಿಗೊಳಿಸಿ ದೇವರ ಫೋಟೋಗಳು, ವಿಗ್ರಹಗಳು, ದೀಪಗಳು, ಗಂಟೆ, ಕಳಸ ಹಾಗೂ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೊಳೆದು ಸಿದ್ಧವಾಗಿಟ್ಟುಕೊಳ್ಳಬೇಕು. ದೇವರ ಚಿತ್ರಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಸಾಧ್ಯವಾದರೆ ಹೂಗಳಿಂದ ಅಲಂಕರಿಸಬಹುದು. ಪೂಜೆಗೆ ಮುಂಚಿತವಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡರೆ ಪೂಜೆಯ ಸಮಯದಲ್ಲಿ ಮನಸ್ಸು ಸಂಪೂರ್ಣವಾಗಿ ದೇವರ ಧ್ಯಾನದಲ್ಲಿರುತ್ತದೆ. ಶುಕ್ರವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಾಧ್ಯವಾದಷ್ಟು ಬೇಗ ಎದ್ದು ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಮಹಿಳೆಯರು ಸಾಧ್ಯವಾದರೆ ಸೀರೆ ಧರಿಸಬಹುದು. ಪುರುಷರು ಸ್ವಚ್ಛವಾದ ಬಟ್ಟೆ ಧರಿಸಿ ಪೂಜೆ ಮಾಡಿದರೆ ಉತ್ತಮ. ನಂತರ ಮನೆಯ ಮುಖ್ಯ ಬಾಗಿಲು, ಹೊಸ್ತಿಲು ಹಾಗೂ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಗ್ಯಾಸ್ ಸ್ಟವ್ಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು. ಅನ್ನಪೂರ್ಣೇಶ್ವರಿ ದೇವಿಯನ್ನು ಸ್ಮರಿಸಿ ಅಡುಗೆ ಮನೆಗೆ ನಮಸ್ಕಾರ ಮಾಡಿದರೆ ಮನೆಯಲ್ಲಿ ಅನ್ನದ ಕೊರತೆ ಬರುವುದಿಲ್ಲ. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಸುಂದರವಾದ ರಂಗೋಲಿ ಹಾಕಬೇಕು. ತುಳಸಿ ಗಿಡವಿದ್ದರೆ ನೀರು ಹಾಕಿ ದೀಪ ಹಚ್ಚಿ ಪೂಜೆ ಮಾಡಬೇಕು. ತುಳಸಿ ದೇವಿಯ ಪೂಜೆ ಮಾಡಿದ ನಂತರ ದೇವರ ಕೋಣೆಗೆ ಪ್ರವೇಶಿಸುವುದು ಅತ್ಯಂತ ಶುಭಕರ. ಮನೆಯ ಮುಖ್ಯ ದ್ವಾರ ಸ್ವಚ್ಛವಾಗಿದ್ದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ನೆಲೆಸುತ್ತದೆ. ಈಗ ದೇವರ ಕೋಣೆಯಲ್ಲಿ ಕಳಸವನ್ನು ಇಡುವ ಸ್ಥಳವನ್ನು ಸ್ವಚ್ಛವಾಗಿ ಒರೆಸಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು. ಅಷ್ಟದಳ ಪದ್ಮ, ಕುಬೇರ ರಂಗೋಲಿ ಅಥವಾ ಸರಳವಾದ ಶುಭ ರಂಗೋಲಿಯನ್ನಾದರೂ ಹಾಕಬಹುದು. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದು ಸಮೃದ್ಧಿಯ ಸಂಕೇತವೆಂದ ಪರಿಗಣಿಸಲಾಗುತ್ತದೆ. ರಂಗೋಲಿ ಮೇಲೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಅರ್ಪಿಸಿ ಪೀಠಕ್ಕೆ ಪೂಜೆ ಸಲ್ಲಿಸಬಹುದು. ನಂತರ ದೇವರ ಫೋಟೋಗಳು ಹಾಗೂ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕರಿಸಬಹುದು. ಲಕ್ಷ್ಮೀ ದೇವಿಗೆ ಮಲ್ಲಿಗೆ, ಕಮಲ, ಸೇವಂತಿಗೆ ಅಥವಾ ಪರಿಮಳವಿರುವ ಯಾವುದೇ ಹೂವನ್ನು ಅರ್ಪಿಸಬಹುದು. ಹೂವು ಸಿಗದಿದ್ದರೂ ಭಕ್ತಿಯಿಂದ ಒಂದು ತುಳಸಿ ಎಲೆ ಅಥವಾ ಯಾವುದೇ ಶುದ್ಧ ಹೂವನ್ನು ಅರ್ಪಿಸಿದರೂ ದೇವಿಯು ಸಂತುಷ್ಟಳಾಗುತ್ತಾಳೆ. ಈಗ ಕಳಸ ಸ್ಥಾಪನೆ ಮಾಡಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿ ಹರಡಿ ಅದರ ಮೇಲೆ ಕಳಸವನ್ನು ಇಡಬೇಕು. ಕಳಸದಲ್ಲಿ ಶುದ್ಧ ನೀರನ್ನು ತುಂಬಿ ಅರಿಶಿನ ಕುಂಕುಮ, ಅಕ್ಷತೆ, ಒಂದು ನಾಣ್ಯ, ಒಂದು ಹೂವು ಹಾಕಬೇಕು. ಈ ನೀರನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಆ ಹೂವಿನಿಂದ ಎಲ್ಲ ಪೂಜಾ ಸಾಮಗ್ರಿಗಳಿಗೆ ಪ್ರೋಕ್ಷಣೆ ಮಾಡಿದರೆ ಅವುಗಳ ಪೂಜೆಗೆ ಯೋಗ್ಯವಾಗುತ್ತದೆ. ನಂತರ ಕಳಸದ ಬಾಯಿಗೆ 5 ವೀಳ್ಯದೆಲೆಗಳು ಅಥವಾ ಮಾವಿನ ಎಲೆಗಳನ್ನು ಇಟ್ಟು ಮೇಲ್ಭಾಗದಲ್ಲಿ ಅರಿಶಿನ ಕುಂಕುಮ ಹಚ್ಚಿದ ತೆಂಗಿನಕಾಯಿಯನ್ನು ಇರಿಸಬೇಕು. ಮಹಿಳಾ ದೇವತೆಗಳ ಪೂಜೆಯಲ್ಲಿ ಕಳಸಕ್ಕೆ ಅರಿಶಿನದ ಕೊಂಬು ಅಥವಾ ತಾಳಿ ಕಟ್ಟುವ ಸಂಪ್ರದಾಯವಿದೆ. ಇದು ಮಂಗಳದ ಸಂಕೇತವಾಗಿದೆ. ನಂತರ ಹೂಗಳಿಂದ ಕಳಸವನ್ನು ಅಲಂಕರಿಸಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಆಹ್ವಾನಿಸಬೇಕು. ಕಳಸ ಸ್ಥಾಪನೆಯಾದ ನಂತರ ಕಾಮಾಕ್ಷಿ ದೀಪ ಅಥವಾ ಸಾಮಾನ್ಯ ದೀಪವನ್ನು ಹಚ್ಚಬೇಕು. ತುಪ್ಪದ ದೀಪ ಹಚ್ಚಿದರೆ ಉತ್ತಮ. ಇಲ್ಲದಿದ್ದರೆ ಎಳ್ಳೆಣ್ಣೆ ಅಥವಾ ಸಾಮಾನ್ಯ ಎಣ್ಣೆಯ ದೀಪವನ್ನು ಹಚ್ಚಬಹುದು. ದೀಪದ ಜ್ಯೋತಿ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುತ್ತದೆ. ದೀಪ ಹಚ್ಚುವಾಗ ಮನಸ್ಸಿನಲ್ಲಿ ದೇವಿಯನ್ನು ಧ್ಯಾನಿಸಿ ಕುಟುಂಬದ ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಮತ್ತು ನೆಮ್ಮದಿ ಸಿಗಲಿ ಎಂದು ಪ್ರಾರ್ಥಿಸಬೇಕು. ನಂತರ ಧೂಪ, ಅಗರಬತ್ತಿ ತೋರಿಸಿ ದೇವರ ಸನ್ನಿಧಿಯನ್ನು ಸುಗಂಧಮಯವಾಗಿಸಬೇಕು. ಬಳಿಕ ನೈವೇದ್ಯಕ್ಕಾಗಿ ಹಣ್ಣು, ಹಾಲು, ಬೆಲ್ಲ, ಪಂಚಖಾದ್ಯ, ಪಾಯಸ, ಕೇಸರಿ ಬಾತ್, ಶಿರಾ ಅಥವಾ ಮನೆಯಲ್ಲಿ ಮಾಡಿದ ಯಾವುದೇ ಸಾತ್ವಿಕ ಸಿಹಿ ಪದಾರ್ಥವನ್ನು ಅರ್ಪಿಸಬಹುದು. ನೈವೇದ್ಯವನ್ನು ಅರ್ಪಿಸುವಾಗ ಮೊದಲು ದೇವರಿಗೆ ಮನಸ್ಸಿನಲ್ಲಿ ಸಮರ್ಪಿಸಿ ನಂತರವೇ ಕುಟುಂಬದವರು ಪ್ರಸಾದವಾಗಿ ಸ್ವೀಕರಿಸಬೇಕು. ನೈವೇದ್ಯದ ನಂತರ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ, ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ, ಲಕ್ಷ್ಮೀ ಅಷ್ಟಕ ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಈ ಮಂತ್ರ ಜಪದಿಂದ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಹಾಗೂ ದೇವಿಯ ಅನುಗ್ರಹ ದೊರೆಯುತ್ತದೆ. ಸಾಧ್ಯವಾದರೆ ಕುಂಕುಮಾರ್ಚನೆ ಮಾಡಬೇಕು. ಪ್ರತಿಯೊಂದು ನಾಮವನ್ನು ಹೇಳುತ್ತಾ ಒಂದು ಚಿಟಿಕೆ ಕುಂಕುಮವನ್ನು ಅರ್ಪಿಸಬೇಕು. ಕುಂಕುಮಾರ್ಚನೆ ಮಾಡುವಾಗ ಕುಟುಂಬದ ಪ್ರತಿಯೊಬ್ಬ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ, ಆರ್ಥಿಕ ಸ್ಥಿರತೆ ಹಾಗೂ ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥಿಸಬೇಕು. ಭಕ್ತಿಯಿಂದ ಮಾಡಿದ ಪ್ರಾರ್ಥನೆಗೆ ದೇವಿಯ ಅನುಗ್ರಹ ಖಂಡಿತ ದೊರೆಯುತ್ತದೆ. ಪೂಜೆ ಮುಗಿದ ನಂತರ ಮತ್ತೊಮ್ಮೆ ಧೂಪ, ದೀಪ ತೋರಿಸಿ ಕರ್ಪೂರದ ಮಹಾಮಂಗಳಾರತಿ ಮಾಡಬೇಕು.
ಆರತಿಯನ್ನು ದೇವರಿಗೆ ತೋರಿಸಿದ ನಂತರ ತುಳಸಿ ಗಿಡಕ್ಕೆ, ಮನೆಯ ಹೊಸ್ತಿಲಿಗೆ ಹಾಗೂ ಮನೆಯ ಎಲ್ಲ ಸದಸ್ಯರಿಗೆ ಆರತಿ ತೋರಿಸಬೇಕು. ನಂತರ ಎಲ್ಲರೂ ಆರತಿಯನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಕೊನೆಯಲ್ಲಿ ಕೈಯಲ್ಲಿ ಹೂವು ಮತ್ತು ಅಕ್ಷತೆ ಹಿಡಿದು 3 ಪ್ರದಕ್ಷಿಣೆ ಹಾಕಬೇಕು. ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಾಡಿದ ತಪ್ಪುಗಳನ್ನು ಕ್ಷಮಿಸಬೇಕು ಎಂದು ದೇವಿಯಲ್ಲಿ ಪ್ರಾರ್ಥಿಸಬೇಕು. ಅಮ್ಮ, ನಮ್ಮ ಮನೆಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸೌಭಾಗ್ಯ ಹಾಗೂ ಸಂತೋಷವನ್ನು ಕರುಣಿಸು ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳಬೇಕು. ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಪೂಜೆಯ ದಿನ ಮನೆಯಲ್ಲಿ ಜಗಳ, ಕೋಪ, ಅಶುಭ ಮಾತುಗಳನ್ನು ತಪ್ಪಿಸಬೇಕು. ಮಾಂಸಾಹಾರ ಹಾಗೂ ಮದ್ಯಪಾನದಿಂದ ದೂರವಿದ್ದು ಸಾತ್ವಿಕ ಆಹಾರ ಸೇವಿಸುವುದು ಉತ್ತಮ. ಮನೆ ಒರೆಸುವ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪು ಸೇರಿಸಿ ಒರೆಸಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಬೆಳಿಗ್ಗೆ ಪೂಜೆ ಮಾಡಿದವರು ಸಂಜೆ ಮತ್ತೊಮ್ಮೆ ದೀಪ ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಒಂದು ಸಣ್ಣ ಮಂತ್ರವನ್ನು ಜಪಿಸಿದರೆ ಪೂಜೆಯ ಫಲ ಇನ್ನಷ್ಟು ಹೆಚ್ಚುತ್ತದೆ. ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚುವುದು ಬಹಳ ಶುಭಕರವಾಗಿದೆ. ಆಷಾಢ ಮಾಸದ ಶುಕ್ರವಾರಗಳು, ಶ್ರಾವಣ ಮಾಸದ ಶುಕ್ರವಾರಗಳು, ವೈಭವ ಲಕ್ಷ್ಮೀ ವೃತ, ವರಮಹಾಲಕ್ಷ್ಮೀ ವೃತ ಸೇರಿದಂತೆ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಯಾವುದೇ ವಿಶೇಷ ದಿನದಲ್ಲೂ ಇದೇ ವಿಧಾನವನ್ನು ಅನುಸರಿಸಿ ಪೂಜೆ ಮಾಡಬಹುದು. ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ದರೆ ಪಂಚಾಮೃತ ಅಭಿಷೇಕ ಮಾಡಿ ಹೊಸ ವಸ್ತ್ರ, ಹೂವು, ಬಳೆ, ಬ್ಲೌಸ್ ಪೀಸ್, ಹಣ್ಣು, ತಾಂಬೂಲ ಅರ್ಪಿಸಿ ವಿಶೇಷ ಪೂಜೆ ಮಾಡಬಹುದು. ಆದರೆ ಯಾವುದೂ ಸಾಧ್ಯವಾಗದಿದ್ದರೂ ಕೇವಲ ಭಕ್ತಿಯಿಂದ ದೀಪ ಹಚ್ಚಿ ದೇವಿಯನ್ನು ಸ್ಮರಿಸಿದರೂ ಈ ಪೂಜೆ ಫಲಪ್ರದವಾಗುತ್ತದೆ. ಕೊನೆಯಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಪ್ರಾರ್ಥಿಸಿ ನಮ್ಮ ಕುಟುಂಬ ಮಾತ್ರವಲ್ಲದೆ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ದೇವರಲ್ಲಿ ಬೇಡಿಕೊಳ್ಳಬೇಕು. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಕುಟುಂಬ ಜೀವನದ ಮೇಲೆ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.